ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಇವತ್ತು ಬಂದಿರೋದು ನಮ್ಮ ಹೆಣ್ಮಕ್ಳ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ಹೆಣ್ಮಕ್ಳ ಜೀವನ ಎಷ್ಟು ವಿಚಿತ್ರ ಅಲ್ವಾ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಈ ಹೆಣ್ಣುಮಕ್ಕಳು ಪ್ರತಿಯೊಂದು ವಿಷಯದಲ್ಲೂ ತವರು ಮನೇಲಿದ್ದಾಗ ಎಲ್ಲದಕ್ಕೂ ವಾದ ಮಾಡ್ತೀವಿ. ಏನಕ್ಕಪ್ಪ, ಹಾಕೊಳ್ಳೋ ಬಟ್ಟೆಯಿಂದ ಹಿಡ್ದು ತಿನ್ನೋವಂಥ ವಸ್ತಾಗಲಿ, ನಾವು ಏನೇ ತೊಗೋಬೇಕು ಅಂದ್ರೂ ಅಪ್ಪ ಅಮ್ಮನ ಹತ್ರ ಹಠ ಮಾಡ್ತೀವಿ, ಉಪವಾಸ ಇರ್ತೀವಿ. ನಾವು ಹತ್ತು ಕರೆದು ರಂಪ ಮಾಡಿ ಅದನ್ನು ವಸ್ತು ಬೇಕು ಅಂದರೆ ಅದನ್ನ ಹಠ ಮಾಡಾದರೂ ನಾವು ವಸ್ತುನ ಅಪ್ಪ ಅಮ್ಮನ ಕೈಲಿ ತೆಗೆಸ್ಕೋತೀವಿ. ಯಾಕಂದರೆ ಪ್ರತಿಯೊಂದು ಹಕ್ಕು ನಮಗೆ ನಮ್ಮ ತವರು ಮನೇಲಿರುತ್ತೆ. ತವರು ಮನೇಲಿದ್ದಾಗ ಪ್ರತಿಯೊಂದು ನಮ್ಮದೇ ರಾಜಭಾರಿಯ, ನಮ್ಮದೇ ಆಡಂಬರ, ನಮ್ಮದೇ ಎಲ್ಲ, ನಮ್ಮದೇ ನಡಿಬೇಕು, ಹೋಗಿದ್ದೇ ದಾರಿ ಅಂದ್ಕೊಂಡು ನಾವು ಪ್ರತಿಯೊಬ್ಬರು ಹೆಣ್ಮಕ್ಳು ಹಠ ಮಾಡ್ತೀವಿ. ಅದನ್ನು ಕೊಡಿಸೋವರೆಗೂ ಬಿಡೋದಿಲ್ಲ. ಅದಕ್ಕೆ ಒಂದು ವಾರ ಆದರೂ ಉಪವಾಸ ಇರ್ತೀವಿ, ಒಂದು ತಿಂಗಳಾದರೂ ಉಪವಾಸ ಇರ್ತೀವಿ. ಅಪ್ಪ ಅಮ್ಮನ ಜೊತೆ ಮಾತೇ ಬಿಟ್ಬಿಡ್ತೀವಿ. ಎಲ್ಲ ಅಂದರೆ ಅಕ್ಕ ತಂಗಿರ ಜೊತೆ ಮಾತು ಬಿಡ್ತೀವಿ, ಅಪ್ಪ ಅಮ್ಮ ಇದ್ದರೆ ಅಪ್ಪ ಅಮ್ಮನ ಜೊತೆ ಮಾಡಿಬಿಡ್ತೀವಿ. ಊಟನೂ ಮಾಡಲ್ಲ, ಉಪವಾಸ ಮಾಡ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡಿ ಅವರು ಸಾಲ ಸೋಲ ಏನೋ ಮಾಡಿ ತಂದು ನಮ್ಮ ಕೈಗೆ ಕೊಡೋವರೆಗೂ ನಾವು ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ, ಜಗಳ ವಾದ ವಿವಾಹ ಇದು ಕೊಡಿಸಲ್ಲ ಅಂತ ಹತ್ತೋದು ಕರೆಯೋದು ಇದಿಷ್ಟು ನಾವು ಹೆಣ್ಮಕ್ಳು ತವ್ರ ಮನೇಲಿದ್ದಾಗ ಮಾಡ್ತೀವಿ. ಇದು ಪ್ರತಿಯೊಬ್ಬರು ಹೆಣ್ಮಕ್ಳು ಮಾಡ್ತೀವಿ. ಅದೇ ಗಂಡನ ಮನೆಗೆ ಹೋದಾಗ ಆ ಥರ ವಾದ ಮಾಡೋಕ್ಕಾಗಲ್ಲ. ಏಕೆಂದರೆ ಅದು ನನ್ನ ಮನೆ ಅಂತ ನಾವು ಅನ್ಸ್ಕೊಳ್ಳೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅಲ್ಲಿ ಅಯ್ಯೋ ಏನು ಕೇಳಿದ್ರೆ ಅತ್ತೆ ಏನಂತಾರೋ, ಗಂಡ ಏನಂತಾರೋ, ಮಾವ ಏನಂತಾರೋ, ನಾದಿನಿ ಏನಂತಾರೋ, ಬರೀ ಏನಂತಾರೋ ಅಂದ್ಕೊಂಡು ನಮ್ಮ ಇಚ್ಛೆನ, ನಮ್ಮ ಆಸೆಗಳನ್ನ, ನಮ್ಮ ಕನಸುಗಳನ್ನ ಎಲ್ಲ ನಾವು ಅಲ್ಲಿ ಬಂದ ತಕ್ಷಣ ನುಚ್ಚು ಮಾಡ್ತೀವಿ. ಈಗ ನಮಗೇನಾರು ಒಂದು ತೊಗೋಬೇಕು ಅಂತ ಆಸೆ ಇರುತ್ತೆ, ಅದನ್ನು ಯಾರ ಹತ್ರ ಕೇಳೋಕ್ಕಾಗಲ್ಲ, ಮುಜುಗರ ಆಗ್ತಿರುತ್ತೆ. ಕೇಳಿದ್ರೆ ಅವರು ಏನು ಅನ್ಕೋತಾರೋ ಅಂತ. ಅದನ್ನು ಕೇಳೋಕ್ಕೆ ಅಮ್ಮನಿಗೆ ಫೋನ್ ಮಾಡಬೇಕು, ಅಪ್ಪಂಗೆ ಫೋನ್ ಮಾಡಬೇಕು, ನಂಗೆ ಇಂಥದ್ದು ಬೇಕು ಅಂತ. ಏಕೆಂದರೆ ಆ ಮನೇಲಿ ನಮ್ಗೆ ಅಷ್ಟು ಸ್ವಾತಂತ್ರ್ಯ ಇರೋಲ್ಲ. ಓದೋ ತಕ್ಷಣ ಅನ್ಕೋಬೋದು, ಸೊಸೆ ಓದೋ ತಕ್ಷಣ ಮಗಳ ಥರ ನೋಡ್ತಾರೆ ಅಂತ. ಆ ಮಗಳ ಥರ ನೋಡಬೇಕಾದ್ರೆ ತುಂಬಾ ಟೈಮ್ ತೊಗೊಳುತ್ತೆ. ಸ್ಟಾರ್ಟಿಂಗಲ್ಲಿ ಎಲ್ಲರೂ ಮಾಡ್ತಾರೆ, ಅದು ನನ್ನ ಸೊಸೆ, ನನ್ನ ಹೆಂಡ್ತಿ ಅಂದ್ಕೊಂಡು. ಆದರೂ ನಮಗೆ ಮುಜುಗರ ಅಯ್ಯೋ ಏನು ಅನ್ಕೊತಾರೋ ಇದೆ. ಅದು ನಮ್ಮನೆ ಆಗಲ್ಲ. ನಮ್ಮ ಕೈಲಿ ನಡಿಬೇಕು, ನಾವೇನಾದ್ರು ತೊಗೋಬೇಕು ಅಂದರೆ ತುಂಬಾ ಟೈಮ್ ಬರುತ್ತೆ. ಅಲ್ಲಿವರೆಗೂ ನಾವು ಒಂದೊಂದು ರೂಪಾಯಿ ಕೇಳೋಕ್ಕೂ ತುಂಬಾ ಕಷ್ಟಪಡ್ತಾ ಇರ್ತೀವಿ. ಗಂಡನ ಹತ್ರ ಕೇಳೋಕ್ಕೂ ಮುಜುಗರ ಆಗ್ತಾ ಇರುತ್ತೆ. ಅತ್ತೆ ಇದು ಕೊಡಿಸಿ ಅಂತ ಕೇಳೋಕ್ಕೆ ಮುಜುಗರ ಆಗುತ್ತೆ. ಮಾವ ತಂದೆ ಸಮಾನ ಇದ್ದರು ಮಾವನ ಹತ್ರ ಕೇಳೋಕ್ಕೆ ಒಂಥರ ಮುಜುಗರ ಆಗುತ್ತೆ. ನಾವು ಹಾಕೊಳ್ಳೋ ಒಂದು ಡ್ರೆಸ್ಸಸ್ನ ಅದಕ್ಕೆ ನಾದಿನ ಹತ್ರ ಕೇಳೋಕ್ಕೂ ಮುಜುಗರ ಆಗುತ್ತೆ. ಏಕೆಂದರೆ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡ್ಬಿಡ್ತಾರೋ ನಮ್ಮ ಬಗ್ಗೆ ಅನ್ನೋದೇ ನಾವು ಯೋಚನೆ ಮಾಡ್ತಾಯಿರ್ತೀವಿ. ಹಾಗಾಗಿ ನಾವು ಹೆಣ್ಮಕ್ಳಿಗೆ ತವ್ರ ಮನೇಲಿರುವಂಥ ಸ್ವಾತಂತ್ರ್ಯ ಗಂಡನ ಮನೇಲಿ ಸಿಗೋಲ್ಲ. ನಾವು ಸ್ವಾತಂತ್ರ್ಯ ತೊಗೋಬೇಕು ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ನಮಗೆ. ಏಕೆಂದರೆ ಆವಾಗ ನಾವು ಎಲ್ಲ ಒಂದು ದುಡಿಮೆಗೆ ಹೋಗಬೇಕು, ಇಲ್ಲ ಗಂಡ ನಮಗೆ ಜವಾಬ್ದಾರಿ, ಅತ್ತೆ ನಮಗೆ ಜವಾಬ್ದಾರಿ ಕೊಡಬೇಕು, ಆಮೇಲೆ ಗಂಡ ಜವಾಬ್ದಾರಿ ಕೊಡಬೇಕು. ಜವಾಬ್ದಾರಿ ಕೊಟ್ಟು ನೀನು ಮನೆ ವ್ಯವಹಾರ ನಡೆಸು ಅಂದಾಗಲೇ ನಮ್ಮ ಇಷ್ಟ ಪ್ರಕಾರ ನಾವೇನಾದ್ರು ತೊಗೊಳಕ್ಕೆ ಸಾಧ್ಯ. ಇಲ್ಲಾಂದರೆ ಅಲ್ಲಿವರೆಗೂ ಗಂಡನ ಹತ್ರ ಒಂದು ಸೀರೆ ಕೇಳೋಕ್ಕೂ ಹಿಂದು ಮುಂದೆ ನೋಡ್ತಾ ಇರ್ತೀವಿ. ಅಯ್ಯೋ ಏನಪ್ಪ ಮಾಡೋದು, ಕೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೋತಾರೋ, ಏನು ಅನ್ಕೋತಾರೋ, ಎಂತ ಅನ್ಕೊತಾರೋ ಅಂತ ಯೋಚನೆಗಳಲ್ಲೇ ನಾವು ಹೆಣ್ಮಕ್ಳು ಮುಳುಗೋಗ್ತೀವಿ. ಅದಕ್ಕೆ ಅಪ್ಪನ ಮನೆ ಸ್ವರ್ಗ, ಗಂಡನ ಮನೆ ನರಕ ಅಂತ ಎಷ್ಟೋ ಮಕ್ಕಳು ಹೇಳ್ತಾರೆ, ಹೆಣ್ಮಕ್ಳು ಹೇಳ್ತಾರೆ. ಏಕೆಂದರೆ ನಾವು ಯಾವ ಅಧಿಕಾರನೂ ಅಲ್ಲಿ ಹೋಗಿ ಚಲಾಯಿಸೋಕ್ಕಾಗಲ್ಲ. ಈಗ ಹಸ್ಕೊಂಡು ಮಲ್ಕೊಂಡ್ರೆ ಅತ್ತೆ ಮನೇಲಿ ಹೇಳ್ಕೊಂತಾರೆ, ಅಯ್ಯೋ ಇವತ್ತಿಲ್ಲ ನಾಳೆ ತಿಂತಾಳೆ ಬಿಡು ಅಂತ ಅಂತಾರೆ. ಯಾರೋ ಬಲವಂತ ಮಾಡಿ ಊಟ ಮಾಡಿಸಿ ಹಂಗೆ ಮಲ್ಕೋಬಾರ್ದು ಅಂತ ಹೇಳೋರು ನೂರಕ್ಕೊಬ್ಬರು ಸಿಗ್ತಾರೆ. ಗಂಡನೋ ಅವಳು ಏನಕ್ಕೆ ಮುನ್ಸ್ಕೊಂಡಿದ್ದಾಳೆ ಅಂತ ಅವಳ ಮನಸ್ಥಿತಿನ ಅವನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹಿಂದೇಟು ಹಾಕಿರ್ತಾನೆ. ಅವಳು ಏನಕ್ಕೆ ಬೇಜಾರಾಗಿದ್ದಾಳೆ, ಅವಳಿಗೇನು ಇಷ್ಟ, ಅವಳಿಗೇನು ಕಷ್ಟ, ಅವಳಿಗೇನು ಬೇಕಾಗ್ಬೋದು ಈ ಸಮಯದಲ್ಲಿ ಅನ್ನೋ ಕೇಳೋ ತಾಳ್ಮೆ, ಸೌಜನ್ಯ, ಒಂದು ತಾಳ್ಮೆ ಅವನ ಹತ್ರ ಇರಲ್ಲ. ಆದರೆ ತುಂಬ ಜನ ಅರ್ಥ ಮಾಡ್ಕೋತಾರೆ, ಗಂಡು ಮಕ್ಕಳು ಅರ್ಥ ಮಾಡಿಕೊಂಡು ಪಾಪ ಅಪ್ಪ ಅಮ್ಮನ ಮೇಲೆ ಕೇಳೋಕ್ಕೆ ಮುಜುಗರ ಪಡ್ತಾಳೆ, ಇಲ್ಲಿ ಕೇಳೋಕ್ಕೆ ಮುಜುಗರ ಪಡ್ತಾಳೆ ಅಂತೇಳಿ ಅವ್ರು ಅಷ್ಟೋ ಇಷ್ಟ ಅವಳ ಕೈಗೆ ದುಡ್ಡು ಕೊಟ್ಟಾಗ ಅವಳು ಆ ದುಡ್ಡನ್ನ ಕೊಡಾಕಿ ಅವಳು ಇಷ್ಟಪಟ್ಟನ್ನ ತೊಗೋಬೋದು. ಅದು ಯಾವಾಗ ಆ ಕ್ಷಣಕ್ಕಲ್ಲ, ಅದು 1 ತಿಂಗಳೇ ಆಗ್ಬೋದು, 2 ತಿಂಗಳೇ ಆಗ್ಬೋದು, 3 ತಿಂಗಳೇ ಆಗ್ಬೋದು. ಯಾವ ಟೈಮಲ್ಲಿ ಅವಳು ಅದನ್ನು ತಗೊಂಡು ಎಂಜಾಯ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಆದರೆ ಅಪ್ಪನ ಮನೇಲಿ ಕೇಳಿದ ತಕ್ಷಣ ಅಪ್ಪ ಅಮ್ಮ ಕೊಡಿಸ್ತಾರಾ? ಅಯ್ಯೋ ಒಬ್ಬಳೆ ಮಗಳು, ನಾಳೆ ಮದುವೆ ಆಗಿ ಹೋಗುವಂಥ ಮಗಳು,
ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವಳನ್ನ ಖುಷಿಯಾಗಿ ನೋಡ್ಕೋಬೇಕು ಅಂದರೆ ಅಪ್ಪ ಅಮ್ಮನ ಅಲ್ಲಿ ಇರುವಂಥ ಸ್ವಾತಂತ್ರ್ಯ, ಗತ್ತು, ಅಹಂಕಾರ, ದರ್ಪ ಎಲ್ಲ ಗಂಡನ ಮನೇಲಿ ತಾಲಿ 3 ಗಂಟೆಗೆ ಎಲ್ಲ ಸೋತು ಬಿಟ್ಬಿಡ್ತೀವಿ. ಎಲ್ಲನೂ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು ನಾವು ನಮ್ಮದೇ ಬೇರೆ ಲೋಕದಲ್ಲಿ ಬದುಕ್ತಾ ಇರ್ತೀವಿ. ಯಾವುದೇ ಹೆಣ್ಮಕ್ಳಿಗೂ ಅಪ್ಪ ಅಮ್ಮನ ಮನೇಲಿರೋವರೆಗೂ ಸ್ವರ್ಗ. ಆ ಸ್ವರ್ಗದಲ್ಲಿ ನೀವಿರಬೇಕಾದ್ರೆ ಆದಷ್ಟು ಆ ಜೀವನನ ಎಂಜಾಯ್ ಮಾಡಿ. ಏಕೆಂದರೆ ಹೋದ ಮನೆ ಒಳ್ಳೇದಿರುತ್ತೋ ಕೆಟ್ಟದಿರುತ್ತೋ ಹೇಗಿರುತ್ತೋ ಅದನ್ನು ಯಾರೂ ಬಲ್ಲವರಿಲ್ಲ. ಯಾರ ಹಣೆಯಲ್ಲಿ ಏನೇನು ಬರೆದಿರುತ್ತೆ ಅಂತ ಅದು ಯಾರೂ ಊಹಿಸಲು ಆಗೋಕ್ಕಾಗಲ್ಲ, ನಾವು ಅಂದ್ಕೊಂಡಂಗೂ ಆಗಲ್ಲ, ಆಗದಿರೋಂಥದ್ದು ಇಲ್ಲ. ಹಾಗಾಗಿ ನೀವು ಆಸೆ ಪಟ್ಟಂಗೆ ಸಿಗಬೇಕು ಅಂದರೆ ಅಂಥ ಅತ್ತೆ ಸಿಗಬೇಕು, ಅಂಥ ಮಾವ ಸಿಗಬೇಕು, ಅಂಥ ಗಂಡ ಸಿಗಬೇಕು. ಅದು ಎಲ್ಲ ಹೆಣ್ಮಕ್ಳ ಹಣೆಯಲ್ಲೂ ಬರೆದಿರಲ್ಲ ಆ ಒಂದು ಜೀವನ. ಈ ಥರ ಜೀವನ ನಾವು ಬಾಳಬೇಕು ಅಂತಂದರೆ ಅಲ್ಲಿ ಕೇಳ್ಕೊಂಡು ಬಂದಿರಬೇಕು ಅಲ್ವಾ. ಎಲ್ಲ ಮನೆ ಓದು ಅತ್ತೆದಿರು ನಮ್ಮನ್ನು ಅದೇ ಥರ ನೋಡ್ಕೋತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಅತ್ತಿಗೆ ನಾದಿನಿರು ಅದೇ ಥರ ನಮಗೆ ಸಪೋರ್ಟ್ ಮಾಡು ನಮ್ಮ ಅತ್ತಿಗೆ ಅಂದ್ಕೊಂಡು ಸಪೋರ್ಟ್ ಮಾಡಲ್ಲ. ಸಣ್ಣ ಒಂದು ಹಾಕೊಳ್ಳೋ ಬಟ್ಟೆಯಿಂದನೂ ಕೊಂಕಾಡ್ತಾರೆ. ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ಕೊಂಕಾಡ್ತಾ ಇರ್ತಾರೆ ಅಲ್ವಾ. ಹಾಗಾಗಿ ನನಗೆ ಇದರ ಅನುಭವ ನನಗಾಗಿದೆ. ನನ್ನ ಅಪ್ಪನ ಮನೇಲಿ ನಾನು ಎಷ್ಟು ಸುಖವಾಗಿ ಬಾಳಿದೆ ಅಂದರೆ ಗಂಡನ ಮನೇಲಿ ಅಷ್ಟೇ ನರಕನ ನೋಡಿಬಿಟ್ಟೆ. ಹಾಕೊಳ್ಳೋ ಬಟ್ಟೆ ಇದರಿಂದ ಹಿಡಿದು ಊಟ ಮಾಡೋ ಊಟಕ್ಕೂ ಹಿಂದು ಮುಂದೆ ನೋಡ್ತಿದ್ರು ಹಾಗೆ ಹೀಗೆ ಅಂತ ಅಂದ್ಕೊಂಡು. ಅವ್ರ ಮನೇಲಿ ಊಟ ಎಷ್ಟು ಹಾಕ್ಕೊಂಡು ಊಟ ಮಾಡೋಕ್ಕೆ ಹೆದರ್ಕೊತಿದ್ದೆ ನಾನು. ಯಾಕಂದರೆ ಎಲ್ಲಿ ಜಾಸ್ತಿ ಊಟ ಮಾಡಿಬಿಟ್ರೆ ಏನು ಅನ್ಕೊಂಬತ್ತಾರೋ ಓಯಪ್ಪ ಇಷ್ಟು ತಿಂತಾಳೆ ಅಷ್ಟು ತಿಂತಾಳೆ ಅಂತ ಅಣಗಿಸ್ಕೊಂಬಿಡ್ತಾರೋ ಅಂತ ಅರ್ಧ ಊಟ ಮಾಡಿಬಿಟ್ಟು ಎಷ್ಟೋ ಸಲ ನೀರು ಕುಡಿದು ಮಲ್ಕೊಳ್ಳುವೆ. ಮಧ್ಯರಾತ್ರಿಯಲ್ಲಿ ನಿದ್ದೆ ಬರ್ತಿದ್ದಿಲ್ಲ. ಮಧ್ಯರಾತ್ರಿಯಲ್ಲೆಲ್ಲ ಎದ್ಬಿಟ್ಟು ನಾನು ನೀರು ಕುಡಿಯುವೆ. ನನಗೆ ಹೊಟ್ಟೆ ಹಸಿವು ನೈಟು ಮಲಗುವಾಗ ನಾನು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಮಲ್ಕೋಬೇಕಿತ್ತು. ಆ ಮನೇಲಿ ನನಗೊಂಥರ ಮುಜುಗರ ಆಗೋದು. ಎಲ್ಲಿ ನಾನು ಜಾಸ್ತಿ ಊಟ ಮಾಡಿದ್ರೆ ಜಾಸ್ತಿ ಊಟ ಮಾಡ್ತಾಳೆ ಅಂತಂತಾರೋ, ಎಲ್ಲಿ ನಾನು ಸ್ಟೈಲಿಶಾಗಿ ಹೆಂಗಿದ್ರೆ ಸ್ಟೈಲ್ ಮಾಡ್ತಾಳೆ ಅಂತಂತಾರೋ. ನಿಜವಾಗ್ಲೂ ಫ್ರೆಂಡ್ಸ್ ನರಕ ಏನು ಅಂತ ನನಗೆ ಗಂಡನ ಮನೇಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ನಾನು ಈ ಥರನೂ ನನ್ನ ಜೀವನ ಇರುತ್ತೆ ಅಂತ. ಏಕೆಂದರೆ ಅಪ್ಪ ಅಮ್ಮನ ಮನೇಲಿ ನಾವು ಸುಖವಾಗಿ ಬಾಳ್ಬಿಟ್ಟು ಗಂಡನ ಮನೇಲಿ ಹೋಗಿ ಅನುಸರಿಸ್ಕೋಬೇಕಾದ್ರೆ ತುಂಬ ಕಷ್ಟ ಐತೆ. ಅದು ಯಾವತ್ತೂ ನನ್ನ ಮನೆ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಯಾಕಂದರೆ ಎಲ್ಲಕ್ಕೂ ಇದಾಡೋರು. ಒಂದು ಬಟ್ಟೆ ತೊಗೊಂಡ್ರೆ ನಿನಗೇನಕ್ಕೆ ಅಂತ ಹೇಳ್ತಿದ್ರು. ನಾನೇನಾದ್ರು ವಸ್ತು ತೊಗೊಂಡ್ರೆ ಇದೇನಕ್ಕೆ ಅನ್ನೋದು. ಒಂದು ಸ್ಟಿಕ್ಕರ್ ತೊಗೊಳಕ್ಕೂ ನಿನಗೇನಕ್ಕೆ ನಿನಗೆ ಅಂತ ಅನ್ನೋರು. ಆಗ ನನಗೇನೇ ಬೇಕು ಅಂದರೂ ನಮ್ಮ ಅಜ್ಜಿನೋ ಇಲ್ಲ ನಮ್ಮ ಅಮ್ಮನೋ ಕೇಳ್ತಿದ್ದೆ. ಹೋಗಿ ಅಲ್ಲಿಂದ ನನಗೆ ಏನೇನು ಬೇಕು ಎಲ್ಲನೂ ತೊಗೊಂಡು ಬರ್ತಿದ್ವಿ. ಆ ಥರ ಅನುಭವಗಳು ಆದಾಗಲೇ ಗೊತ್ತು ಹೆಣ್ಮಕ್ಳಿಗೆ. ಯಾಕಂದರೆ ಇದು ಪ್ರತಿಯೊಂದು ಹೆಣ್ಮಕ್ಳು ಅನುಭವಿಸಿರ್ತಾರೆ. ಹಂಗಾಗಿ ಅಪ್ಪ ಅಮ್ಮನ ಮನೇಲಿ ನಾವು ವಾದ ಮಾಡಿ ಏನು ಬೇಕಾದ್ರೂ ಕೊಂಡ್ಕೋಬೋದು. ಅತ್ತೆ ಮನೇಲಿ ಮಾಡೋಕ್ಕಾಗಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಆಲ್.